ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಯತ್ರ ಯತ್ರ ಚತುರ್ವಕ್ತ್ರ ಶ್ರೀಮದ್ಭಾಗವತಂ ಭವೇತ್ ಗಚ್ಛಾಮಿ ತತ್ರ ತತ್ರಾಹಂ ಗೌರಿಯಥಾ ಮೃತವತ್ಸಕ. ಭಾಗವತದ ಮಹಿಮೆಗಳನ್ನು ಹೇಳುವಾಗ ಪ್ರತ್ಯಕ್ಷರಂ ಪ್ರತಿಪದ ಪ್ರತಿವಾಕ್ಯಗಳಲ್ಲಿಯೂ ಕೂಡ ಕೃಷ್ಣನ ರೂಪಗಳಿದೆ. ಪ್ರತ್ಯಕ್ಷರಂ ಪ್ರತಿಪದಂ ಸಂಸ್ಥಿತಾ ವಿಷ್ಣುಮೂರ್ತಯಃ ಎಂಬುದಾಗಿದೆ ಅಂತ ನಿನ್ನೆ ನಾವು ವಿಚಾರ ಮಾಡಿದ್ದೇವೆ. ಪರೀಕ್ಷಿತ್ ರಾಜನಿಗೆ 24 ಗಂಟೆ ಇಂಟು 7 168 ಗಂಟೆಗಳ ಕಾಲ ಭಾಗವತವನ್ನು ಪ್ರವಚನ ಮಾಡಿದ್ದಾರೆ. ಹಾಗಾದರೆ ನಾವು ಒಂದು 2 ಗಂಟೆಗಳ ಕಾಲ ಆದರೂ ಕೂಡ ಒಂದು ದಿವಸಕ್ಕೆ ನಾವು ಭಾಗವತವನ್ನು ಅಧ್ಯಯನ ಮಾಡಲಿಲ್ಲ ಅಂದರೆ ಈ ಮಾನವ ಜನ್ಮ ವ್ಯರ್ಥ ಆದೀತು. ನಮಗೆ 24 ಗಂಟೆಗಳಂತೆ ದಿವಸಕ್ಕೆ 18,000 ದಿವಸಗಳಿಗೆ 4,32,000 ಗಂಟೆಗಳಿದೆ. 4,32,000 ಗಂಟೆಗಳಿದೆ. ಇಷ್ಟು ಗಂಟೆಗಳಲ್ಲಿ 168 ಗಂಟೆ ಆದರೂ ಕೂಡ ನಾವು ಭಾಗವತಕ್ಕಾಗಿ ಮೀಸಲಿಲ್ಲ ಅಂದರೆ ನಾವು ವಿನಾ ಪಶುಘ್ನಾಥ್ ಅಂತ ಹೇಳಿದಂತೆ ಚಂಡಾಲಿಗೆ ಇದಾಗ್ತಾರೆ. ಆದ್ದರಿಂದಲೇ ಏತಸ್ಮಾದಪರಂ ಕಿಂಚಿತ್ ಮನಃಶುದ್ಧಿಕರಂ ನಹಿ. 7 ದಿವಸ ಭಾಗವತ ಕೇಳುವುದರಿಂದ ನಮಗೆ ಮನಃಶುದ್ಧಿ ಆಗುವಷ್ಟು ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿದಾಯಕಂ ಎಂಬುದಾಗಿ ಬೇರೆ ಹೇಳಿದ್ದಾರೆ. ಇದಲ್ಲದೆ ಅಕಸ್ಮಾತ್ ಯಾವುದು ಅಪ್ಪನ ಶಾಬ್ದ ಅಮ್ಮನ ಶಾಬ್ದ ಎಂಬುದು ಮನೆಯಲ್ಲಿ ನಡೀತಾ ಇದೆ ಅಂತಾದರೆ ಕಾಡಕ ಉಪನಿಷತ್ತನ್ನು ಹೇಳೋದು ಪದ್ಧತಿ ಇದೆ, ಅದನ್ನು ಹೇಳಬಾರ್ದು ಅಂತೇನಿಲ್ಲ. ಅದರ ವಿವರಣೆಯೇ ಕಥಾ ಮತ್ತು ಉಪಾಖ್ಯಾನಗಳಿಂದಾಗಿ ಭಾಗವತ ಹೇಳಿರೋದು. ಆದ್ದರಿಂದಲೇ ಪದ್ಮಪುರಾಣದಲ್ಲಿ ಹೇಳುವಾಗ ಶ್ರಾದ್ದೇ ಪ್ರಯುಕ್ತಂ ಪಿತೃತೃಪ್ತಿಮಾಹ. ಶ್ರಾದ್ದದಲ್ಲಿ ಭಾಗವತ ಹೇಳಿಸ್ಬಿಟ್ರೆ ಪಿತೃಗಳೆಲ್ಲ ಅತ್ಯಂತ ಸಂತೋಷ ಪಡ್ತಾರೆ. ಆದ್ದರಿಂದ ನಿತ್ಯಂ ಸ್ವಪಾಠಾತ್ ಅಪುನರ್ಭವಂಚ, ನಿತ್ಯವೂ ಭಾಗವತವನ್ನು ಅಧ್ಯಯನ ಮಾಡ್ತಾ ಅಪುನರ್ಭವ, ಪುನಃ ಈ ಭವ ಸಂಸಾರ ನಮಗೆ ಬರೋದಿಲ್ಲ. ಅಲ್ಲದೆ ವರ್ಣೇ ವರ್ಣೇ ಭವೇತ್ ಸೈವ ಪುಣ್ಯಂ ಅಶ್ವಮೇಧ ಸಹಸ್ರಕ. ಒಂದೊಂದು ಭಾಗವತದ ವರ್ಣದಲ್ಲಿ 1,000 ಅಶ್ವಮೇಧ ಯಾಗದ ಫಲ ಅಡಗಿದೆ ಅಂತ ಹೇಳಿದ ಮೇಲೆ ಅದನ್ನು ಬಿಡಬಾರ್ದು. ಸರ್ವೇಷ್ವಪಿ ಪುರಾಣೇಶು ಶ್ರೇಷ್ಠಂ ಭಾಗವತಂ ಶುಭಂ. ಎಲ್ಲ ಪುರಾಣಗಳು ಭಾಗವತವೇ ಶ್ರೇಷ್ಠ. ಪಠನಂ ಪಾಠನಂ ವಾಪಿ ಚತುರ್ವೇದ ಸಮಂ ಭವೇತ್. 4 ವೇದಗಳನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಅಧ್ಯಯನ ಮಾಡಿದರೆ ಏನು ಪುಣ್ಯ ಬರ್ಬೋದು, ಆ ಪುಣ್ಯ ಎಂಬತಕ್ಕಂಥದ್ದು ಭಾಗವತದಿಂದ ಪಠನದಿಂದ ಪಾಠನದಿಂದ ಬರ್ತಾ ಇದೆ. ಮತ್ತು ಈ ಭಾಗವತ ಅಂದರೆ ಅದು ಹೇಗೆ ಅಷ್ಟು 18,000 ಗ್ರಂಥಗಳು ಅಂತೀರಿ. ನಮಗೆಲ್ಲ ಅಷ್ಟೆಲ್ಲ ಓದಲಿಕ್ಕೆ ಆಗಲ್ವಲ್ಲ, ಪುರುಸೊತ್ತಿಲ್ಲ ಅಂತ ನಾವು ಕೇಳ್ಬೋದು. ಬೇಡ, ಸಾರಭೂತವಾದದ್ದನ್ನು ತಗೊಳ್ಳಿ ಸಾಕು ನೀವು. ಅದಕ್ಕೆ ಭಾಗವತ ಅಂದರೆ ಏನು ಅಂದ್ಕೊಂಡಿದ್ರಿ? ಶ್ರೀಮದ್ ಭಾಗವತಂ ನಾಮ ರಸಯವಹಿ ಕೇವಲ. ಈಗ ಮಾವಿನ ಹಣ್ಣನ್ನು ನಾವು ತಿನ್ನಬೇಕು ಅಂತಿದ್ದಾಗ ಸಿಪ್ಪೆ ಬಿಸಾಕಬೇಕು, ವಾಟೆ ಬಿಸಾಕಬೇಕು, ತೊಟ್ಟಿರ್ತಾರೆ ಅದನ್ನು ತೆಗಿಬೇಕು, ಹಣ್ಣನ್ನು ತಿನ್ನಬೇಕು. ಹಾಗಾದರೆ ಇದೆಲ್ಲ ಮಧ್ಯೆ ತೊಂದರೆ ಉಂಟಾಗತ್ತೆ. ಕೆಲವು ದ್ರಾಕ್ಷಿಗಳಿದೆ, 3 ವಿಧವಾದ ದ್ರಾಕ್ಷಿ ಬರುತ್ತೆ. ಒಂದು ಆಂಧ್ರ ಪ್ರದೇಶದಲ್ಲಿ ಕೆಲವು ಕಾಲದಲ್ಲಿ ಬರುತ್ತೆ, ದಪ್ಪ ಇರುತ್ತೆ, ಒಳ್ಳೆ ರಸ ಇರುತ್ತೆ, ಸಪ್ಪೆ ಮಧ್ಯೆ ಬೀಜಗಳು. ಅದೊಂದಿದೆ ಹಣ್ಣು. ಇನ್ನೊಂದು ಕಪ್ಪು ದ್ರಾಕ್ಷಿ ಇದೆ. ಕಪ್ಪು ಅಂದರೆ ಅದು ಯಾಕೋ ತಾಮಸ, ಅದರಿಂದ ಹೆಂಡವನ್ನು ಮಾಡ್ತಾರೆ. ಮದ್ಯ ಅದು ಬೀಜಗಳೂ ಇದೆ. ಕೆಲವು ಸತಿ ಸಿಹಿನೇ ಇರುತ್ತೆ ಅಂತೇನಿಲ್ಲ, ಅದರ ಮಧ್ಯದಲ್ಲಿ ಹುಳಿಯೂ ಬರ್ಬೋದು. ಇಂಥದ್ದಿದೆ.
ಇನ್ನೊಂದು ಭಾಗದ್ದೀಗೆಲ್ಲ ಎಲ್ಲ ಅದೇ ಬೆಳೀತಾರೆ, ಬೀಜ ಇರೋದೇ ಇಲ್ಲ, ಬಾಯಲ್ಲಿ ಹಾಕ್ಕೊತಾ ಇರೋದಷ್ಟೇ. ಅದು ಹೇಗೆ ರಸನೋ ಹಾಗೇ ಭಾಗವತ. ಹಾಗಾದರೆ ಕಪ್ಪಾಗಿರ್ತಕ್ಕಂಥದ್ದೆಲ್ಲ 6 ತಾಮಸ ಪುರಾಣಗಳು. ಅದರ ಮಧ್ಯೆ ಮಧ್ಯೆ ಬೀಜಗಳು, ಹುಳಿ ಇಂಥದ್ದೆಲ್ಲ ತೊಂದರೆ ಕೊಡುತ್ತೆ, ಸಿಪ್ಪೆಗಳೆಲ್ಲ ತೊಂದರೆ ಕೊಡುತ್ತೆ. ರಾಜಸ ಅಂತ ಹೇಳಿದ್ರೆ ಮಧ್ಯದಲ್ಲಿ ಪರಮಾತ್ಮನ ಕಥೆ ಇದೆ, ಚೆನ್ನಾಗಿದೆ, ಅದರ ಮಧ್ಯೆ ಬೀಜಗಳು ಬರುತ್ತೆ. ಅಂದರೆ ಏನೋ ಒಂದು ಅಪಾರ್ಥ ಬರುವಂಥ ಶ್ಲೋಕ ಹೇಳಿಬಿಡೋದು, ಇಂಥದ್ದೆಲ್ಲ ಬರುತ್ತೆ. ಹಾಗೆ ನಿರರ್ಗಳವಾಗಿ ನಮಗೆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಅವರಲ್ಲಿ ತೊಂದರೆ ಆಗುತ್ತೆ. ಅದು ರಾಜಸ ಪುರಾಣಗಳು. ಆದರೆ ಸಾತ್ವಿಕ ಪುರಾಣಗಳೇನಿದೆ ಅದು ಸಾಮಾನ್ಯವಾಗಿ ಅದರಲ್ಲೇನು ಜಾಸ್ತಿ ಬೇರೆ ಅಂಶಗಳು ಬರೋದಿಲ್ಲ. ವೈಷ್ಣವಂ ನಾರದೀಯಂಚ ತಥಾ ಭಾಗವತಂ ಶುಭಂ ಗಾರುಡಂಚ ತಥಾ ಪಾದ್ಮಂ ವಾರಾಹಂ ಶುಭದರ್ಶನೇ. ಇದಿಷ್ಟು ಕೂಡ ಸಾತ್ವಿಕ ಪುರಾಣಗಳು. ಅದರಲ್ಲಿಯೂ ಕೂಡ ಗರುಡ ಪುರಾಣ ಹೇಳುವಂತೆ ಸಾತ್ವಿಕ ಉತ್ತಮವಾದದ್ದು ಭಾಗವತ. ಅಲ್ಲಿ ಪರಮಾತ್ಮನ ಕಥೆ ಬಿಟ್ಟು ಬೇರೆ ಏನೂ ಇಲ್ಲ, ಅದನ್ನು ನೀವು ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಕಲಿಯುಗದಲ್ಲಿ ಕಣ್ಣೇ ಕಾಣಿಸ್ತಾ ಇಲ್ಲ ಎಷ್ಟೋ ಜನಕ್ಕೆ. ಎಲ್ಲಿ ಹೋಗಬೇಕು? ಈ ಆಪತ್ತಿಗೆ ಏನು ಪರಿಹಾರ? ಕಲವು ನಷ್ಟದೃಶಾಂ ನೃಣಾಂ ಪುರಾಣೋ ಅರ್ಕಃ ಅಮನೋದಿತಃ. ಆಗ ಸೂರ್ಯ ಉದಯಿಸಿಬಿಟ್ರೆ ನಮಗೆ ಎಲ್ಲ ಮಾರ್ಗಗಳು, ಎಲ್ಲ ವಸ್ತುಗಳು ಕಾಣುವಂತೆ ವೇದವ್ಯಾಸ ದೇವರು ಈ ಭಾಗವತ ಪುರಾಣವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಭಾಗವತದ ವೈಶಿಷ್ಟ್ಯವನ್ನು ಭಾರತಂ ಶೃಣುಯಾ ನಿತ್ಯಂ ಭಾರತಂ ಪರಿಕೀರ್ತೆಯೇತ್ ಭಾರತಂ ಭವನೇಯಸ್ಯ ತಸ್ಯ ಹಸ್ತಗತೋ ಜಯ ಅಂತ ಮಹಾಭಾರತಕ್ಕೆ ಹೇಳಿದ ಅನ್ವಯ ಇಲ್ಲಿಯೂ ಕೂಡ ಇದೆ. ಭಾಗವತಂ ಶೃಣುಯಾ ನಿತ್ಯಂ ಭಾಗವತಂ ಪರಿಕೀರ್ತೆಯೇತ್ ಭಾಗವತಂ ಭವನೇಯಸ್ಯ ತಸ್ಯ ಹಸ್ತಗತೋ ಜಯ. ಆದ್ದರಿಂದ ಈ ಭಾಗವತವನ್ನು ಜಯ ಅಂತೂ ಕರೀತಾರೆ. ಮತ್ತು ಬ್ರಹ್ಮಸೂತ್ರದ ವೈಶಿಷ್ಟ್ಯ ಇದರಲ್ಲಿ ಹೆಂಗೆ ತೋರುತ್ತೆ ನಮಗೆ ಅಂದರೆ, ಭಾಗವತ ಎಂಬ ಹೆಸರೇ ಸಾಕು ಬ್ರಹ್ಮಸೂತ್ರಗಳನ್ನು ಅಡಗಿಸಿಕೊಂಡಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಹೇಗೆ? ಭಾ ಗ ವ ತ ಅಂತ 4 ಪದಗಳಿದೆ. ಒಂದೊಂದು ಪದಗಳಿಂದ ಪ್ರಾರಂಭವಾಗುವ ಸೂತ್ರಗಳಿದೆ, ಅದೇ ವಿಶೇಷ. ಮೊದಲನೆಯದು 2ನೇ ಅಧ್ಯಾಯದ 1ನೇ ಪಾದದ 16ನೇ ಸೂತ್ರ ಯಾವುದು? ಭಾವೇಚ ಉಪಲಬ್ಧೇಹೇ ಓಂ ಅಂತ ಸೂತ್ರ. ಭಾಗವತ ಎಂಬುದು ಮೊದಲನೇ ಅಕ್ಷರಕ್ಕೆ ಭಾವೇಚ ಉಪಲಬ್ಧೇಹೇ. ಏನ್ರಿ ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರಲ್ಲ, ಶಿವ ಸರ್ವೋತ್ತಮ ಅಂತ ಹೇಳಿದ್ದಾರಲ್ಲ, ಶಿವನಿಂದಲೇ ಅಲ್ಲ ಅಂತ ಹೇಳಿದ್ದಾರಲ್ಲ, ಇದಕ್ಕೇನು ಅರ್ಥ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಭಾವೇಜ ಉಪಲಬ್ಧೇ. ಸಾತ್ವಿಕ ಪುರಾಣಗಳಲ್ಲಿ ಎಲ್ಲಾದರೂ ಶಿವಾದಿಗಳು ಜಗಜ್ಜನ್ಮಾದಿ ಕಾರಣ ಎಂಬುದಾಗಿ ಹೇಳಿದರೆ, ಭಾವೇ ಹೇಳಿದರೆ ಉಪಲಬ್ಧಿ ಕಾಣಿಸಬೇಕಾಗಿತ್ತು, ಎಲ್ಲೂ ಹೇಳಿಲ್ಲ, ಆದ್ದರಿಂದ ಇಲ್ಲ. ಸರಿ, ಆಯಿತು. ಹಾಗಾದರೆ ನೀವು ಓದಿರತಕ್ಕಂಥ ಈ ಭಾಗವತ ಏನಿದೆ ಅಥವಾ 6 ಪುರಾಣ ಅದರಲ್ಲಿ ಇಲ್ಲದೇ ಇರ್ಬೋದು, ಆದರೆ ಶಿವನ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ರಾಜಸ ಪುರಾಣ, ತಾಮಸ ಪುರಾಣ, ಪಾಶುಪತಾದಿ ಆಗಮಗಳಿದಲ್ಲ, ಅದು ಬೇರೆ ಕಡೆ ಹೇಳಿರ್ಬೋದಲ್ಲ. ನೀವೆಲ್ಲ ಓದಿಬಿಟ್ಟಿದ್ದೀರಾ, ವೇದವನ್ನು ಯಾವುದೋ ಒಂದು 3-4 ವೇದಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದೀರ ಅಷ್ಟೇ. ಅನಂತ ಅವೈ ವೇದ ಎಲ್ಲಾದರೂ ಶಿವ ಸರ್ವೋತ್ತಮ ಅಂತ ಹೇಳಿರ್ಬೋದಲ್ಲ, ಹೇಳೇ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಗಾ ಎಂಬ ಶಬ್ದ ಹೇಳುತ್ತೆ. ಗತಿ ಸಾಮಾನ್ಯಾತ್ ಓಂ ಅಂತ. ಇದು 1ನೇ ಅಧ್ಯಾಯದ 1ನೇ ಪಾದದ 10ನೇ ಸೂತ್ರ. ಅಲ್ಲೇನು ಹೇಳಿದ್ದಾರೆ? ಗತೇ ಹೇ ಅಂದರೆ ನಮಗೆ ಉಪಲಬ್ಧವಾದ ವೇದಗಳಲ್ಲಿ ಏನು ಹೇಳಿದ್ದಾರೋ ಆ ಜ್ಞಾನಕ್ಕೆ ಸದೃಶವಾಗಿ ಅಥವಾ ಭಿನ್ನವಾಗಿ ಎಲ್ಲಿಯೂ ಕೂಡ ಹೇಳಿರೋದಿಲ್ಲ. ಅದು ಎಷ್ಟು ವೇದಗಳು ಬೇಕಾದ್ರೆ ಇರಲಿ. ಗತೇ ಹೇ ಜ್ಞಾನಸ್ಯ ಸಾಮ್ಯಾತ್ ಸಮಾನತ್ವಾತ್ ಅಂತ ಹೇಳ್ತಾರೆ. ಆದ್ದರಿಂದ ಭಾಗವತಾದಿಗಳಲ್ಲಿ ಹೇಳಿರ್ತಕ್ಕಂಥ ಜ್ಞಾನಕ್ಕೆ ಸಾಮ್ಯ ಇದೆ. ಅಂದರೆ ಒಂದು ಕಡೆ ಹೇಳಿರ್ತಕ್ಕಂಥ ಜ್ಞಾನಕ್ಕೆ ಸಾಮ್ಯ ಇರೋದರಿಂದ ಭಾಗವತದ ಹೇಳಿರ್ತಕ್ಕಂಥ ಭಗವಂತ ಜಗತ್ಕಾರಣಕ್ಕೆ ವಿರುದ್ಧವಾಗಿ ಎಲ್ಲೂ ಹೇಳಿರೋದಿಲ್ಲ. ಇದು ಭಾಗ. ಹಾಗಾದರೆ ಈ ಮಾತುಗಳಿದಲ್ಲ, ಭಾಗವತದ ಮಾತು ವಾಕ್ಯಗಳೆಲ್ಲ ಯಾರ ಅಧೀನ? ಸಾಮಾನ್ಯವಾಗಿ ವಾಂಗ್ಮನಸಿ ದರ್ಶನಾಚ್ ಶಬ್ದಾಚ ಅಂತ ಒಂದು ಸೂತ್ರ. ಅದು 4ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ಮೊದಲನೇ ಸೂತ್ರ. ಯಾವುದದು? ವಾಂಗ್ಮನಸಿ ದರ್ಶನ ಶಬ್ದಾಚ ಅಂತ. ಅದರಲ್ಲಿ
ಭಾಗವತದ ವಾಕಿದಲ್ಲ, ವಾಕ್, ಅದಕ್ಕೆಲ್ಲ ಅಭಿಮಾನಿ ಯಾರು? ಅಭಿಮಾನಿನಿ ಪಾರ್ವತಿ ದೇವಿ. ವಾಕ್ಯಗಳ ಅಭಿಮಾನಿ ಪಾರ್ವತಿ. ಆ ಪಾರ್ವತಿ ಏನಿದ್ದಾಳೆ ಅವಳನ್ನು ಮನೋನಿಯಾಮಕರಾದ ರುದ್ರದೇವರಲ್ಲಿ ನಾವು ಅವಳ ಅಧೀನ ಅಂತ ತಿಳ್ಕೋಬೇಕು. ಹಾಗಾದರೆ ಭಾಗವತದ ಮಾತುಗಳೆಲ್ಲ ಅಭಿಮನ್ಯಮಾನವಾದದ್ದು ಯಾರಿಂದ ಅಂದರೆ ಪಾರ್ವತಿಯಿಂದ. ಆ ಪಾರ್ವತಿಯು ರುದ್ರದೇವರ ಅವತಾರಭೂತರಾದ ಶುಕಾಚಾರ್ಯರು ಅದನ್ನೆಲ್ಲ ಹೇಳಿದ್ದಾರೆ. ಹಾಗಾದರೆ ರುದ್ರದೇವರು ಅಂದರೆ ಕೆಲವು ಸತಿ ವ್ಯತ್ಯಾಸ ಮಾಡಿ ಹೇಳ್ತಾರಲ್ಲ, ಮತ್ತು ಅವ್ರನ್ನ ನಂಬೋದು ಹೇಗೆ ನಾವು ಅಂದರೆ ತಂ ಶುಕಂ ವಾಯು ಪ್ರವಿವೇಶ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ತಂ ಶುಕಂ ವಾಯು ಪ್ರವಿವೇಶ, ವಾಯುದೇವರು ಆ ಶುಕಾಚಾರ್ಯಲ್ಲಿ ಪ್ರವೇಶ ಮಾಡಿದರು. ವಾಯುದೇವರು ಇತ್ತು ಅಂದರೆ ಅಲ್ಲಿ ಯಾವುದು ಕೂಡ ಸಂಶಯ ವಿಪರೀತ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲಿ ಹೇಳಿದರು? ತನ್ಮನಃ ಪ್ರಾಣವುತ್ತರಾತ್ ಎಂಬತಕ್ಕಂಥ 4ನೇ ಅಧ್ಯಾಯದ 2ನೇ ಪಾದದ 3ನೇ ಶ್ಲೋಕದಲ್ಲಿ 3ನೇ ಸೂತ್ರದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಹೇಳ್ತಾರೆ, ಶುಕಾಚಾರ್ಯರನ್ನು ವಾಯುದೇವರು ಪ್ರವೇಶ ಮಾಡಿದ್ದರಿಂದ ಅಲ್ಲೇ ಆಯಿತು ತನ್ನ ಮನಃ, ಆ ಮನೋನಿಯಾಮಕರಾದ ರುದ್ರದೇವರ ಅವತಾರಭೂತರಾದ ಶುಕಾಚಾರ್ಯ ಇದ್ದಾರವರು ಯಾರ ಅಧೀನ? ಪ್ರಾಣನ ಅಧೀನ. ಯಾಕೆ ಅಂದರೆ ಉತ್ತರ, ಅವರು ಕೊಡತಕ್ಕಂಥ ಭಾಗವತ ತಾತ್ಪರ್ಯಾದ ಉತ್ತರಗಳನ್ನು ಇಟ್ಕೊಂಡು ನಾವು ಅವರು ಹೇಳಿರ್ತಕ್ಕಂಥ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಯಾಕೆಂದರೆ ಶುಕಾಚಾರ್ಯರು ಕೆಲವು ಸಾರಿ ಸ್ವಲ್ಪ ವ್ಯತ್ಯಾಸ ಮಾಡಿ ಶ್ಲೋಕಗಳು ಹೇಳಿದ್ದರೂ ಕೂಡ ಅದಕ್ಕೆ ಭಾಗವತ ತಾತ್ಪರ್ಯ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ ಅಂತ. ಹಾಗೆ ಭಾಗವತ ಅಂದರೆ ಭಾವೇಚ ಉಪಲಬ್ಧೇಹೇ ಎರಡೇ ಗತಿ ಸಾಮಾನ್ಯಾತ್ ವಾಂಗ್ಮನಸ್ಸಿ ದರ್ಶನಾಚ್ಛಬ್ದಾಚ್ಚಾವು ಓಂ ತನ್ಮನಃ ಪ್ರಾಣವುತ್ತರ. ಈಗ ಭಾಗವತ ಎಂಬ ಶಬ್ದವು ಬ್ರಹ್ಮಸೂತ್ರದ ಒಂದು ವ್ಯಾಖ್ಯಾನವೇ ಆಗಿದೆ ಭಾಗವತ ಅಂತ ಹೇಳಲಿಕ್ಕೆ ಇದೊಂದು ನಮ್ಗೆ ಗೊತ್ತಾಯಿತು. ಇನ್ನೊಂದು ಕೂಡ ವಿಶೇಷವಾಗಿ ನಾವು ವಿಚಾರ ಮಾಡಬಹುದಾಗಿದೆ. ಅದೇನೆಂದರೆ ಪತ್ಯು ಅಸಾಮಂಜಸ್ಯಾತ್ ಒಂದು ಸೂತ್ರ ಇದೆ. ಪತ್ಯು ಅಸಾಮಂಜಸ್ಯಾತ್ ಅಂತ ಅಂದರೆ ಏನು? ಗೋಪಿಕಾ ಸ್ತ್ರೀಯರು ಕೃಷ್ಣ ಪರಮಾತ್ಮನ ಹತ್ರ ತಂದೆ ತಾಯಿಗಳು ಗಂಡಂದರು ಅವರೆಲ್ಲರನ್ನೂ ಬಿಟ್ಟು ಪರಮಾತ್ಮನ ಹತ್ರ ಬಂದುಬಿಟ್ರು. ಆಗ ಅವನು ಪರಮಾತ್ಮ ಹೇಳ್ತಾ, ಇದೇನು ಎಲ್ಲ ನೀವು ಇಲ್ಲಿ ಬಂದುಬಿಟ್ರಿ, ಹೋಗಿ ನಿಮ್ಮ ಗಂಡಂದರೆಲ್ಲ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ವಾದ್ಯರಾಜರು ರುಕ್ಮಿಣಿ ವಿಷಯದ ಅನೇಕ ಅರ್ಥಗಳೆಲ್ಲ ಬರೆದಿದ್ದಾರೆ. ಆದರೆ ಆಗ ಅವ್ರು ಹೇಳೋದೇನು? ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿವಿಲಂಘ್ಯತೆ ಹೆಚ್ಚುತಾಗತಾಹ. ಇದು ಗೋಪಿಗೀತಲ್ಲಿ ಬರತಕ್ಕಂಥ ಶ್ಲೋಕ. ಏನರ್ಥ ಅದಕ್ಕೆ? ಪತಿ ಅಂದರೆ ಗಂಡ, ಸುತ ಮಕ್ಕಳು, ಅನ್ವಯ ಇನ್ನು ಬೇರೆ ಬಂಧು ಬಾಂಧವರು, ಪತಿಸುತ ಅನ್ವಯ, ಭ್ರಾತೃ ಅಣ್ಣಂದಿರು, ಅವರ ಬಂಧುಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಅತಿವಿಲಂಘ್ಯ ಬಿಟ್ಟುಬಿಟ್ಟು ನಿನ್ನ ಹತ್ರ ಬಂದಿದ್ದೇವೆ ಎಂಬುದು ಮೇಲ್ನೋಟದ ಅರ್ಥ. ಆದರೆ ಇದರಲ್ಲಿ ಅವರು ನಾವು 21 ಮತಗಳನ್ನು ಕೂಡ ಬಿಟ್ಟು ಈಗ ಮಧ್ವಾಚಾರ್ಯರು ಹೇಳಿರತಕ್ಕಂಥ ಪರಮಾತ್ಮನೇ ಸರ್ವಶ್ರೇಷ್ಠ ಅನಂತಾನಂತ ಗುಣಪರಿಪೂರ್ಣನಾದವನು ಎಂಬುದಾಗಿ ಏನು ಹೇಳಿದ್ದಾರೆ ಅದನ್ನು ಅವಲಂಬಿಸಿ ನಾವು ಬಂದಿದ್ದೇವೆ. ಹಾಗಲೇ ಆಯಿತು. ಬೇರೆ 21 ಮತಗಳೂ ಕೂಡ ಅದೆಲ್ಲ ಮೊದಲು ಬಂದವು. ಆಮೇಲೆ ಕಡೆಯಲ್ಲಿ ಬಂದಿದ್ದು 22ನೇ ಮತ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ಮತ. ಅಂತೆ ಸಿದ್ಧತ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವಹಿ ಅಂತ ಹೇಳಿದಂತೆ ಪತಿ ಅಂದರೆ ಯಾರು? ಈಗ 21 ಮತಗಳಿಗೆ ಉಳಿದಿದ್ದ್ಯಾವುದು? ದ್ವೈತ ಮತ, ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ 3 ಉಳಿದಿದೆ. 2 ಮತಗಳು ಏನಿದೆ ಅದನ್ನು ನಾವು ತಿರಸ್ಕಾರ ಮಾಡಿದ್ವಿ ಅಂದರೆ 21 ಮತಗಳು ತಿರಸ್ಕೃತವಾದ ಹಾಗೆ. ಮಧ್ವಾಚಾರ್ಯ ಮತ ಅಂಕು ಇನ್ನೂ ಜಾಗೃತವಾಗಿದೆ, ಅದಕ್ಕೆ ಯಾವತ್ತೂ ಅಳಿವು ಇಲ್ಲ. ಹಾಗೆ ಪತಿ ಅಂದರೆ ನಾವು ಸೂತ್ರ ಅಂದರೆ ಯಾವುದು ಹೇಳಬೇಕು? ಬ್ರಹ್ಮಸೂತ್ರ ಅಂತ ಅರ್ಥ. ವ್ಯಾಕರಣ ಸೂತ್ರ, ಆ ಸೂತ್ರ ಈ ಸೂತ್ರ ಹೇಳಲ್ಲ. ಹಾಗೆ ವೇದ ಅಂದರೆ ಯಾವುದು ಹೇಳಬೇಕು? ಋಗ್ವೇದ, ಹಂಗೆ ಹೇಳ್ತೇವೆ. ಅಂದರೆ ವಿಶೇಷಣ ಕೊಡದೆ ಯಾವುದಾದ್ರೂ ಹೇಳಿದರೆ, ಈಗ ಉದಾಹರಣೆಗೆ ನಾವು ವ್ಯಾಸರು ಅಂದರೆ ಮುಗಿದೋಯ್ತು, ಯಾರೂ ಬರೋಲ್ಲ, ವೇದಿವ್ಯಾಸ ದೇವರೇ ಬರೋರು. ಆದರೆ ಇನ್ಯಾರಾದರೂ ವ್ಯಾಸ ಅಂತ ಹೇಳಬೇಕಾಗಿದ್ದರೆ ದ್ರೌಣಿ ವ್ಯಾಸ ಎಂಬುದಾಗಿ ದ್ರೌಣಿ ಅಂತ ಒಂದು ವಿಶೇಷಣ ಕೊಡಬೇಕು. ಯಾವ ವಿಶೇಷವೂ ಇಲ್ಲದೆ ಬರೀ ವ್ಯಾಸ ಸೂತ್ರ ಅಂದ್ರೇನು? ಪ್ರಧಾನವಾದದ್ದೇ ತಗೋಬೇಕು. ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ಚ ಅಂತ ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಹಾಗಾದರೆ ಪತಿ ಅಂದರೆ ಏನು?
ಗಂಡ. ಆದರೆ ಅದು ಸರಿ, ನಾವೆಲ್ಲ ಪತಿಗಳೇ. ಆದರೆ ನಿಜವಾಗಲೂ ಪತಿಯಿಂದ ಯಾರು? ಪಶುಪತಿ ರುದ್ರದೇವರು. ಅವರ ಮತ ಯಾವುದು? ಪಾಶುಪತ ಮತ. ಅದನ್ನು ಅತಿವಿಲಂಗ್ಯ ಬಂದಿವೆ. ಪಶುಪತಿ ಪತಿ ಸುತ ಅಂತಿದೆ. ರುದ್ರದೇವರಿಗೆ ಇಬ್ಬರು ಮಕ್ಕಳು, ಒಂದು ಗಣಪತಿ, ಇನ್ನೊಬ್ಬನ ಸ್ಕಂದ. ಇಬ್ಬರು ಒಂದೊಂದು ಮತ ಸೃಷ್ಟಿ ಮಾಡಿದ್ದಾರೆ. ಒಂದು ಗಾಣಪತ ಮತ, ಇನ್ನೊಂದು ಸ್ಕಾಂದ ಮತ. ಅದನ್ನು ಮಾಡಿದ್ದಾರೆ. ಅದನ್ನೂ ಕೂಡ ಬಿಟ್ಟು ಅದನ್ನು ಅತಿವಿಲಂಗ್ಯ. ಆಮೇಲೆ ಅನ್ವಯ ಅಂತಿದೆ. ಅನ್ವಯ ಅಂದರೆ ಹೆಂಡತಿ ಅಂತ ಅರ್ಥ. ಅವನ ಹೆಂಡತಿಯೂ ಕೂಡ ಒಂದು ಮತ ಮಾಡಿದ್ದಾಳೆ, ಶಾಕ್ತ ಮತ, ಶಕ್ತಿಯೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ಮತ. ಅದನ್ನೂ ಕೂಡ ತಿರಸ್ಕಾರ ಮಾಡಿ ಇಷ್ಟು. ಹಾಗಾದರೆ ಅದ್ವೈತ ಮತದ್ದು ಇದು ಎಲ್ಲ ಅದು ಬಂದ್ಬಿಡ್ತು ಪೂರ್ತಿ. ಅದರಲ್ಲಿ ಶೈವಾದ್ವೈತ, ವಿಶಿಷ್ಟ, ಶೈವದ್ವೈತ ಎಲ್ಲ ಬಂದ್ಬಿಡ್ತು. ಆಮೇಲೆ ಭ್ರಾತೃ ಬಾಂಧವ ಅನ್ನಂತಿದೆ. ಭ್ರಾತೃ ಒಂದು ಯಾರು ಹೇಳ್ತಾ ಇರೋದು? ಗೋಪಿಕಾ ಸ್ತ್ರೀಯರು ಕೃಷ್ಣನಿಗೆ ಹೇಳ್ತಾ ಇರೋದು. ಕೃಷ್ಣ, ನಿನ್ನ ಭ್ರಾತೃ ಇದ್ದಾನಲ್ಲ, ಯಾರು? ನಿಮ್ಮ ಅಣ್ಣ ಬಲರಾಮ, ಅವನೇ ಶ್ರೇಷ್ಠ ಅಂತ ಹೇಳತಕ್ಕಂಥ ಮತ ಇದಲ್ಲ, ಬಾಂಧವರು ಅಂದರೆ ಏನು? ಬಲರಾಮನೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ರಾಮಾನುಜರ ಮತ ಏನಿದೆ, ಅದನ್ನೂ ಕೂಡ ಅತಿವಿಲಿಂಗ ವಯಂ ಆಗತಃ. ಯಾಕೆ ಅಂದರೆ, ಯಾಕೆ ಬಂದಿದ್ದು ನಾವು ಅಂದರೆ ಸ್ಪಷ್ಟವಾಗಿ ಮುಂದವರು ಹೇಳ್ತಾರೆ, ಪತಿಸುತಾನೆ ಅತಿವಿಲಿಂಗ ಹೆಚ್ಚುತಾಗತಃ ಗತಿವಿಧ ಅಂತಿದೆ. ಗತಿ ಎಂಬ ಶಬ್ದಕ್ಕೆ ಯಾವಾಗಲೂ ಸಂಚಾರವುಳ್ಳಂತಹ ವಾಯುದೇವ, ಅವನ ಮತವನ್ನು ತಿಳ್ಕೊಂಡಿರತಕ್ಕಂಥ ನಾವು ಇದೆಲ್ಲವನ್ನು ತಿರಸ್ಕಾರ ಮಾಡಿ ಬಂದಿದ್ದೇವೆ. ಅಂದರೆ ಹಾಗೆ ಈ ಒಂದು ವಾಕ್ಯದಿಂದ ಭಾಗವತವು 21 ಮತಗಳನ್ನು ಕೂಡ ವಿಮರ್ಶೆ ಮಾಡಿ ಮಧ್ವಾಚಾರ್ಯ ಮತ ಶ್ರೇಷ್ಠ ಎಂಬುದಾಗಿ ತೀರ್ಮಾನ ಮಾಡಿದೆ ಅಂತ ಗೊತ್ತಾಯಿತು. ಆದ್ದರಿಂದ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಎಂಬ ಅರ್ಥ ಎಂಬುದು ಬಂತು. ಗಾಯತ್ರಿ ಭಾಷ್ಯರೂಪೋಸು ಅಂತಿದೆ. ಗಾಯತ್ರಿಯ ಭಾಷ್ಯ ಒಂದೊಂದು ಪದಾನವನ್ನು ಗೊತ್ತಾಗ್ಬಿಡುತ್ತೆ. ಗಾಯತ್ರಿ ಭಾಷ್ಯ, ಗಾಯತ್ರಿ ಸುಮಾರು 12 ಪದಗಳಿದೆ ಗಾಯತ್ರಿಯಲ್ಲಿ. ಇದು 12 ಸ್ಕಂದ ಹೇಳ್ತಾ ಇದೆ. ಮೊದಲನೆಯದು ಓಂ ಎಂಬತಕ್ಕಂಥದ್ದು ಮೊದಲನೇ ಸ್ಕಂದವನ್ನು ವಿವರಣೆ ಮಾಡ್ತಾಯಿದೆ. ಓಂ ಅಂದರೆ ಏನು? ಅವಪ್ರವೇಶೆ ಎಂಬ ಧಾತುವಿನಿಂದ ಆಗಿರತಕ್ಕಂಥದ್ದು ಮನಿನ್ ಪ್ರತ್ಯಯ ಬಂದು ಶೌನಕಾದಿಗಳ ಸಮೀಪಕ್ಕೆ ಸೂತ ಪುರಾಣಿಕರು ಪ್ರವೇಶ ಮಾಡಿದರು. ಹಾಗೆ ವ್ಯಾಸ ಆಶ್ರಮಕ್ಕೆ ನಾರದರು ಪ್ರವೇಶ ಮಾಡಿದರು. ಇದೇ ಮೊದಲಾಗತಕ್ಕಂಥ ಪ್ರವೇಶ ಎಂಬತಕ್ಕಂಥದ್ದನ್ನು ಹೇಳುವ ಪ್ರಥಮ ಸ್ಕಂದ ಏನಿದೆ ಅದು ಓಂ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡುತ್ತೆ ಅಂತಾಯಿತು. ಓಂ ಏನು? ಭೂರ್ಭವ ಸ್ವಃ. ಇದು ದ್ವಿತೀಯ ಸ್ಕಂದದ ಅರ್ಥವನ್ನು ಹೇಳುತ್ತೆ. ದ್ವಿತೀಯ ಸ್ಕಂದದಲ್ಲಿ ಪಾತಾಳಮೇ ತಸ್ಥೆ ಪಾದಮೂಲಂ ಅಂಥೇಳಿ ಭಾಗವತ 2ನೇ ಸ್ಕಂದದಲ್ಲಿ ಪರಮಾತ್ಮನ ಪಾದದ ತಳ ಅದು ಪಾತಾಳ. ಅಂದರೆ ಆ ಪರಮಾತ್ಮನ ಪಾದ ತಲ ಏನಿದೆ ಅದನ್ನು ಪಾತಾಳ ಲೋಕ ಅಲ್ಲಿಂದ ಹುಟ್ಟಿ ಅಲ್ಲೇ ಅದನ್ನೇ ಆಶ್ರಯಿಸ್ಕೊಂಡಿದೆ. ಈಗ ಒಂದೊಂದು 14 ಲೋಕಗಳು ಕೂಡ ಅಲ್ಲೇ ಹೇಳ್ತಾರೆ. ಭೂರಿತಿವ ಅಗ್ನಿ ಅಂತ ಹೇಳಿದಂತೆ ಭೂರಿತಿವ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ. 3 ಲೋಕದ ಬಗ್ಗೆ ತೈತ್ರಿಯ ಉಪನಿಷತ್ತು ಹೇಳುತ್ತೆ. ಅದನ್ನು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಆಮೇಲೆ 3ನೇದು ಭೂರ್ಭುವ ಸ್ವಃ. ತತ್ ಸವಿತು ವರೇಣ್ಯಂತಿದೆ. ತತ್ ಎಂಬತಕ್ಕಂಥದ್ದೇ ಅದು 3ನೇ ಸ್ಕಂದದ್ದು. ತತ್ ಅಂದರೆ ಏನು? ತನು ವಿಸ್ತಾರೆ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡೋ ವಿಚಾರ ಎಲ್ಲ ದ್ವಿತೀಯ ಸ್ಕಂದದಲ್ಲಿ ಸ್ವಲ್ಪ ಶುರುವಾಗಿ 3ನೇ ಸ್ಕಂದದಲ್ಲಿ ಇನ್ನೂ ಜಾಸ್ತಿ ಆಗತ್ತೆ. ಸೃಷ್ಟಿ ಮಾಡೋದೆಲ್ಲ ಅಲ್ಲಿ ಬರುತ್ತೆ ನೋಡಿ. ಆದ್ದರಿಂದ ತತ್ ಅಂದರೆ ಸೃಷ್ಟಿ ವಿಚಾರವನ್ನು ಬಿಸ್ತಿರತಕ್ಕಂಥ ಈ ತೃತೀಯ ಸ್ಕಂದ ಅದು ತತು ಶಬ್ದದ ವ್ಯಾಖ್ಯಾನ. ಸವಿತು ಅಂತಿದೆ. ಸವ ಅಂದರೆ ಯಜ್ಞ. ಇದು ದಕ್ಷ ಯಜ್ಞವನ್ನು ಒಳಗೊಂಡಿರತಕ್ಕಂಥ ಅವನ ತಲೆ ಕಳ್ಕೊಳ್ಳೋದು, ರುದ್ರದೇವರನ್ನು ಸಂತೋಷಪಡಿಸೋದು, ಪುನಃ ಯಜ್ಞ ಆಗೋದು, ಆ ಯಜ್ಞ ಎಲ್ಲ ಪೂರ್ತಿ ಆಗ್ತಾ ಇರುವಾಗ ಪರಮಾತ್ಮ ಕಾಣಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಸೂಚಿತವಾಗಿರತಕ್ಕಂಥದ್ದು ಸವಿತು ಎಂಬತಕ್ಕಂಥ ಪದವು 4ನೇ ವರೆಂಟು. ಹಾಗೆ ವರೇಣ್ಯಂ ಅಂತಿದೆ. ಅದು ಪಂಚಮಸ್ಕಂದ. ವರ ಅಂದರೆ ಪಂಚಮಸ್ಕಂದಲ್ಲಿ ನೆನ್ನೆ ಹೇಳಿದಂತೆ ಯಾರ್ಯಾರು ಪ್ರಿಯವೃತ ರಾಜ, ಆಗ್ನೇದ್ರ, ನಾಭಿ ಮತ್ತು ಋಷಭ ಆಮೇಲೆ ಭರತ ಎಂಬತಕ್ಕಂಥ 5 ಜನ ರಾಜರುಗಳು ಬರ್ತಾರೆ. ಪಂಚಮಸ್ಕಂದದಲ್ಲಿ 5 ಜನ ರಾಜರು ಬರ್ತಾ ಇದ್ದಾರೆ. ಅವರಲ್ಲಿ ಭರತ ಇದ್ದಾನಲ್ಲ, ಅವನು ಜಿಂಕೆ ಮೇಲೆ ಅಭಿಮಾನ ಮಾಡಿದ್ದರಿಂದ ಅವನು ಜಿಂಕೆಯಾಗಿ ಹುಟ್ಟಬೇಕಾಯಿತು. ಅಲ್ಲಿಯೂ ಕೂಡ ತಪಸ್ಸು ಮಾಡಿ ಆಮೇಲೆ ಒಳ್ಳೆ ಗತಿಯನ್ನು ಪಡ್ಕೊಂಡ ಅಂತಿದೆ.
ಅದು ಹೇಗೆ? ವರ, ವರೇಣ್ಯ ಅನ್ನಲಿಕ್ಕೆ, ವರ ಪ್ಲಸ್ ಏಣ್ಯ. ಏಣ್ಯ ಅಂದರೆ ಏನು? ಏಣ ಅಂದರೆ ಜಿಂಕೆ, ಏಣ್ಯ ಅಂದರೆ ಜಿಂಕೆಗೆ ಸಂಬಂಧಪಟ್ಟದ್ದು. ಜನ್ಮ ಪಡ್ಕೊಂಡ ಯಾರು? ವರ ಪರಮಾತ್ಮನ ಭಕ್ತನಾಗಿದ್ದು ಶ್ರೇಷ್ಠನಾಗಿದ್ದು ತನ್ನ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು, ಅವರಿದ್ದರೆ ನಮಗೆ ತೊಂದರೆ ಆಗುತ್ತೆ ತಪಸ್ಸಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟು ಬಂದವರು, ತಂದೆಯೂ ಅಲ್ಲ ತಾಯಿಯೂ ಅಲ್ಲ ಮಗ ಅಲ್ಲ ಹೆಂಡತಿ ಅಲ್ಲ ಅಂತಹ ಯಾವುದೋ ಒಂದು ಜಿಂಕೆಯಲ್ಲಿ ಅಭಿಮಾನ ಮಾಡ್ದ ಅಂದರೆ ಇದು ಪರಮಾತ್ಮನ ಇಚ್ಛೆಯನ್ನು ಮೀರಲಿಕ್ಕೆ ಯಾವನಿಗೆ ಆಗೋದಿಲ್ಲ ಅಂತ ಗೊತ್ತಾಯಿತು. ಆದ್ದರಿಂದ ವರ ಅಂದರೆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಂಡಿರ್ತಕ್ಕಂಥವನು, ಆದ್ದರಿಂದ ಶ್ರೇಷ್ಠನಾದವನು. ಆದರೆ ಅವನಿಗೂ ಕೂಡ ಅಭಿಮಾನ ಮಾಡಲಿಕ್ಕಾಗಿ ಏಣ್ಯ ಜಿಂಕೆಯ ಜನ್ಮ ಬಂತಲ್ಲ, ಅದು ವರೇಣ್ಯ ಅಂದರೆ ಪಂಚಮಸ್ಕಂದವನ್ನು ವಿವರಣೆ ಮಾಡ್ತಾ ಇದೆ. ಅಲ್ಲೇ ವರ ಅಂದರೆ ಋಷಭ ಇದ್ದಾನೆ, ಏಣ ಅಂದರೆ ಜಿಂಕೆ ಜಡ ಬರ್ತಾ ಜಿಂಕೆ ಆದ ಕಥೆಯನ್ನು ಅದು ಸೂಚನೆ ಮಾಡ್ತಾಯಿದೆ. ಭರ್ಗ ಎಂಬತಕ್ಕಂಥದ್ದೇನಿದೆ ಹುರಿದು ಬಿಡೋದು ಅಂತ. ಭೃಜಿ ಭರ್ಜನ, ಭರ್ಜನ ಅಂದರೆ ಹುರಿಯೋದು. ಕಡಲೆಕಾಯಿ ಬೀಜವನ್ನು ನಾವು ಮರಳಲ್ಲಿ ಹಾಕಿ ಚೆನ್ನಾಗಿ ಹುರಿದು ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಮೊಳಕೆ ಬರೋದಿಲ್ಲ. ಯಾಕೆ? ಅಂಕುರ ಜನನ ಸಾಮರ್ಥ್ಯ ನಷ್ಟವಾಗಿರುತ್ತೆ ಅಂದಮೇಲೆ ಅದಕ್ಕೆ ದೃಷ್ಟಾಂತ ಯಾರು? ಪರಮಾತ್ಮನನ್ನು ಭಕ್ತಿಯಿಂದ ಶ್ರವಣ ಮಾಡಿದವರಿಗೆ, ಭಕ್ತಿಯಿಂದ ನಾಮಸ್ಮರಣೆ ಮಾಡಿದವನಿಗೆ ಅವನ ಪಾಪಗಳೆಲ್ಲ ಪರಮಾತ್ಮ ಹುರಿದು ಬಿಡ್ತಾನೆ ಅಂತಾಯಿತು. ಅದ್ಯಾರು? ಅಜಾಮಿಳ ಉಪಾಖ್ಯಾನ ಏನಿದೆ ಅದು ಪಾಪವನ್ನು ಪರಿಹಾರ ಮಾಡಿಕೊಂಡು ಅವನೇ ಸಾಕ್ಷಿ. ಅಜಾಮಿಳೋಪಿ ತದ್ಭಕ್ತಿಯ ಮೃತ್ಯೋಹೋ ಅಮುಚ್ಯತ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಭಕ್ತಿಯಿಂದ ಹೇಳಿ ಪರಿಹಾರ ಮಾಡಿಕೊಂಡಿದ್ದಾನೆ. ಆದ್ದರಿಂದ ನಾರಾಯಣನ ನಾಮೋಚ್ಚಾರಣೆಯಿಂದ ಅಜಾಮಿಳ ಪಾಪದಿಂದ ಭಸ್ಮವಾದ ಕಥೆ. ದೇವಸ್ಯ ಅಂತಿದೆ, ಇದು ಸಪ್ತಮಸ್ಕಂದದ್ದು. ಏನು ದೇವಸ್ಯ ಅಂದರೆ? ದೇವ ಶ್ರೀಮದಾಚಾರ್ಯ ಹೇಳ್ತಾರೆ ದೀನತ್ವಾತ್ ದೇವನಾಮಾನಃ. ರುದ್ರದೇವರದ್ದು ಹೋಗ್ತಾರೆ, ತಪಸ್ಸು ಮಾಡ್ತಾರೆ, ದೀನರಾಗಿ ನನಗೆ ಅವಧ್ಯತ್ವ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾರೆ. ಬ್ರಹ್ಮದೇವರದ್ದು ಹೋಗ್ತಾರೆ, ಪುನಃ ದೈನ್ಯ ಜೀವನವನ್ನು ನಡೆಸ್ತಾ ಅವರು ಅಲ್ಲಿ ಬ್ರಹ್ಮದೇವರು ವರ ಕೇಳ್ಕೊತಾರೆ. ಹಾಗೆ ದೇವರು ಕೊಟ್ಟಿದ್ದ ವರವನ್ನು ದೇವತೆಗಳ ಮೇಲೆ ಪ್ರಯೋಗ ಮಾಡೋದು ಈ ದುರ್ಬುದ್ಧಿಗಳ ವ್ಯಾಪಾರ. ಅವರಲ್ಲಿ ಶ್ರೇಷ್ಠ ಯಾರು ಅಂದರೆ ಹಿರಣ್ಯಕಶಿಪು. ಅವನನ್ನೇ ದೇವ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಅವನೇನು ಮಾಡ್ದ ಅಂದರೆ, ಹಿರಣ್ಯಕಶಿಪು ಬ್ರಹ್ಮದೇವರಿಂದ ವರ ಪಡ್ಕೊಂಡ, ಕಡೆಗೆ ನಾನು ಕೇಳಿದ್ದೆಲ್ಲ ಕೊಡ್ತಕ್ಕಂಥ ನಾನು ಇರುವಾಗ, ಷಡ್ಗರ್ಭಾಸುರಿ ಹೇಳೋದವನು ಕೇಳಿದ್ದೆಲ್ಲ ನಾನು ಕೊಡ್ತಕ್ಕಂಥ ಬ್ರಹ್ಮ ನಾನಿರುವಾಗ ನೀವು ಆ ಬ್ರಹ್ಮನ ಹತ್ರ ಹೋಗಿದ್ದೀರಲ್ಲ, ಇವನು ಕೂಡ ವರ ಪಡೆದಿದ್ದ ಬ್ರಹ್ಮನಿಂದಲೇ. ಆದ್ದರಿಂದ ನಿಮ್ಮಪ್ಪನ ಕೈಯಿಂದ ನೀವು ಸಾಯಿರಿ ಅಂತ ಶಾಪ ಕೊಟ್ಟ. ನೋಡಿ ಹೇಗಾಯ್ತು ಈಗ. ಆದ್ದರಿಂದ ಇದು ದೀನತ್ವಾತ್ ದೇವನಾಮಾನ ಅಂತ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವನ್ನು ಸ್ಯತಿ ದೇವಸ್ಯ ಸ್ಯತಿ ಅಂದರೆ ಅಂತಕರ್ಮಣಿ ತನ್ನ ಕೂರು ಉಗುರದಿಂದ ಬಗೆದು ಹಾಕಿದವನು. ಸಪ್ತಮ ಸ್ಕಂದದ ಕಥೆ ಸೂಚಿತವಾಗತ್ತೆ. ಧೀಮಹಿ ಅಂತಿದೆ. ಆಮೇಲೆ ಗಜೇಂದ್ರನ ವಿಚಾರ ಎಂಬತಕ್ಕಂಥದ್ದು ಬರುತ್ತೆ. ಪರಮಾತ್ಮನನ್ನು ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಬದ್ಧೆ ಸ್ವಯಂಭುವಂ ಯಸ್ವಾತ್ಮನೀದಂ ನಿಜ ಮಾಯೆಯಾರ್ಪಿತಂ ಕ್ವಚಿದ್ವಿಭಾತಂ ಕ್ವಚಿದತ್ತಿರೋಹಿತಂ ಇತ್ಯಾದಿಗಳು ಅನೇಕ ಶ್ಲೋಕಗಳಿಂದ ಪರಮಾತ್ಮನ ಸ್ತೋತ್ರ ಮಾಡ್ದ. ಅವನು ಮಾಡಿದಂತೆ ಒಂದು ಪ್ರಾಣಿಯಾಗಿದ್ದರೂ ಕೂಡ, ಪಶುವಾಗಿದ್ದರೂ ಕೂಡ ಆ ಹಿಂದಿನ ಜನ್ಮದ ಪರಮಾತ್ಮನ ಪೂಜಾ ಒಂದು ಸೇವಾ ಕೈಂಕರ್ಯದಿಂದಾಗಿ ಯಾವುದು ನಾಭಕ್ತಿಯ ನಾಧಿಯಾಹತಃ ಅವನು ಮಾಡಿದಂತೆ ನಾವು ಸ್ತೋತ್ರ ಮಾಡಬೇಕು, ನಾವು ಮಾಡೋಣ ಎಂಬ ಅರ್ಥದಲ್ಲಿ ಅಷ್ಟಮಸ್ಕಂದದ ಕಥೆಯನ್ನು ಅಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅದಾದಮೇಲೆ ಧೀಯ ಅಂತಿದೆ. ಅಂದರೆ ಆ 9ನೇ ಸ್ಕಂದ ಅಂದರೆ ಅಂಬರೀಷ ಮಹಾರಾಜ ಇದ್ದಾನಲ್ಲ, ಅವನು ವಿಶೇಷವಾಗಿ ಪರಮಾತ್ಮನ ಭಕ್ತ, ಆದರೆ ಚಿಕ್ಕ ಭಕ್ತ. ಆದರೆ ದುರ್ವಾಸ ಮುನಿಗಳು ರುದ್ರದೇವರ ಅವತಾರ ದೊಡ್ಡ ಭಕ್ತ. ಆದರೆ ಚಿಕ್ಕ ಭಕ್ತನಾದವನು ದೊಡ್ಡ ಭಕ್ತನ ಮೇಲೆ ಆಕ್ರಮಣ ಮಾಡಿದರೂ ಪರಮಾತ್ಮ ಸಹಿಸುವುದಿಲ್ಲ. ದೊಡ್ಡ ಭಕ್ತನಾದವನು ಚಿಕ್ಕ ಭಕ್ತನಿಗೆ ಆಕ್ರಮಣ ಮಾಡಿದರೂ ಸಹಿಸುವುದಿಲ್ಲ ಅನ್ನೋಕ್ಕೆ 2 ದೃಷ್ಟಾಂತಗಳು ನಮ್ಗೆ ಸಿಗತ್ತೆ. ಅದರಲ್ಲಿ ಮೊದಲನೇದು ಅಂಬರೀಷ ಮಹಾರಾಜ ಏನಿದ್ದಾನವನು ಅಲ್ಲಿರತಕ್ಕಂಥ ಬ್ರಾಹ್ಮಣರ ಅನುಮತಿ ಕೇಳಿ, ಸ್ವಾಮಿ ತೀರ್ಥ ಅವರಿಗೆ ಬೇರೆ ತೆರೆದಿಟ್ಟಿದ್ದೀನಿ, ಇನ್ನೂ ಬಂದಿಲ್ಲ, ಸಮಯ ಮುಗಿದೋಗ್ತಾ ಇದೆ, ಆದ್ದರಿಂದ ನಾನು ತೀರ್ಥವನ್ನು ಸ್ವೀಕಾರ ಮಾಡಿ ನೀವು ಹೇಳಿದಂತೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ತೀರ್ಥ ಸ್ವೀಕಾರ ಮಾಡೋರು ತೆಗೆದಿಟ್ಟು ಅಂತ ಅಂದರು ಅವರು. ಆದರೆ ಅವನು ಬಂದು ದುರ್ವಾಸ ಮುನಿ ಬಂದು ನನ್ನನ್ನು ಊಟಕ್ಕೆ ಕರೆದು
ನನಗೆ ತೀರ್ಥ ಕೊಡೋದು ನೀನು ತೊಗೊಂಡಿದ್ದಿಲ್ಲ, ಎಷ್ಟು ದುರಹಂಕಾರ ಎಂಬುದಾಗಿ ಹೇಳಿ ಕೃತ್ಯವನ್ನು ನಿರ್ಮಾಣ ಮಾಡದ.